Hey guys, welcome to my YouTube channel. ಗೈಸ್ ಪ್ಲೀಸ್ ಡೂ ಇಗ್ನೋರ್ ಮೈ ಫೇಸ್. ಇಲ್ಲಿವರೆಗೂ ಬಂದ್ಬಿಟ್ಟೆ, ಅಲ್ಲೊಂದು ನಾಯಿ ಇದೆ, ಅದಕ್ಕೆ ಎದ್ರುಕೊಂಡು ನಿಂತಿದ್ದೀನಿ. ಹೇಳ್ತೀನಿ ನಾನು ಯಾಕೆ ಇಷ್ಟೊತ್ತಿನಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಈಗ ಆಲ್ಮೋಸ್ಟ್ ಒಂದು 10 ಮಿನಿಟ್ಸಿಂದ ಇಲ್ಲ ನಿಂತಿದ್ದೀನಿ. ನನಗೆ ಈ ರೋಡಲ್ಲಿ ಯಾರೂ ಬರ್ತಾನೋ ಇಲ್ಲ. ಆ ಕಡೆ ಹೋಗೋಣ ಅಂದರೆ ಇವಾಗ 9:30 ಮೇಲೆ ಆಗಿದೆ ಟೈಮು. ನಮ್ಮ ಮನೆಯಿಂದ ಫುಲ್ ಬನ್ನರ್ಘಟ್ಟವರೆಗೂ ಬಂದಿದ್ದೀನಿ. ಬಟ್ ಇನ್ನು ನಾಯಿಗೆ ಎದ್ರುಕೊಂಡಿಲ್ಲಿ ಮಧ್ಯ ರೋಡಲ್ಲಿ ನಿಂತಿದ್ದೀನಿ. ಗೈಸ್ ಫೈನಲಿ ಅಲ್ಲೊಂದು ಅಪಾರ್ಟ್ಮೆಂಟಲ್ಲಿ ಒಂದು ಅಂಕಲ್ ಇದ್ದರು. ಅಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅಂಕಲ್ ಇದ್ದರು. ಅಂಕಲ್ ಈ ಕಡೆ ಬಿಟ್ಟರು. ಸೊ ಇಷ್ಟೊತ್ತಿನಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ, ನಾನು ಆ್ಯಕ್ಚುಲಿ ಬರಲ್ಲ ಅಂತ ಹೇಳಿದ್ದೆ. ನಮ್ಮ ಅಕ್ಕ ನಮ್ಮ ಅಣ್ಣ ಕರೀತಾನೆ ಇದ್ದರು, ನಾನು ಬರಲ್ಲ ಅಂತ ಹೇಳಿದ್ದೆ. ಬಟ್ ಸರ್ಪ್ರೈಸ್ ಮಾಡೋಣ ಬಂದು ಅಂತ ಅಂದ್ಕೊಂಡೆ. ನಾನು ಬರೋಷ್ಟು ಆಲ್ರೆಡಿ ನಮ್ಮಮ್ಮ ಫೋನ್ ಮಾಡಿ ಹೇಳಿಬಿಟ್ಟಿದ್ರು ಬರ್ತಿದ್ದಾಳೆ ಅಂತ. ಬಟ್ ನಾನು ಬರಲ್ಲ ಅಂತ ಹೇಳಿ ನಂಬಿಸಿದ್ದೀನಿ. ನೋಡೋಣ ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ. ಅವರೇನೋ ರಿಯಾಕ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಮೈಂಡ್. ನನ್ನ ಫೇಸ್ನ ಇಗ್ನೋರ್ ಮಾಡಿ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ ಇವತ್ತು. Hey guys! ಹೆಂಗೆ ಸರ್ಪ್ರೈಸು? ನಮ್ಮ ಅಕ್ಕ ಅವರ ಕುಕಿಂಗ್ ನೋಡಿ ಗಾಯ್ಸ್, ಹಾರ್ಡ್ ವರ್ಕಿಂಗ್ ವುಮೆನ್. ಇವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ಇವ್ರು ನನಗೆ ಇಲ್ಲಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅದು ಏನಂತ ಹೇಳ್ತೀನಿ ಊಟ ಮಾಡಿಬಿಟ್ಟು. ಎಡಗ ಬಾಯ್. ಇಲ್ಲಿ ನನ್ನ ವ್ಲಾಗ್ ಎಂಡ್ ಆಗುತ್ತಾ? ಇಲ್ಲ, ನಾನು ಇವತ್ತೇ ಸ್ಟಾರ್ಟ್ ಮಾಡಿರೋದು. ಇವಾಗ ಸ್ಟಾರ್ಟ್ ಮಾಡಿರೋದು. ಮಾತಾಡು, ನಾನು ನೋಡ್ತೀನಿ. ನೀನು ನೋಡ್ಬೇಡ. ಆಲ್ರೆಡಿ ವೆಲ್ಕಮ್ ಆಗಿದೆ. ಹೇಳು. ಏನು ಗೊತ್ತಾ, ಹೊಸಕೋಟೆ ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ಇವ್ನು ಕರ್ಸ್ಕೊಂಡ. ಬಟ್ ಇವ್ರು ಮೂವಿ ಪ್ಲ್ಯಾನ್ ಮಾಡಿದಾರಂತೆ. ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ. ನಾನು ಸರ್ಪ್ರೈಸ್ ಕೊಡಕ್ ಬಂದು ನನಗೆ ಸರ್ಕಸ್ ಕೊಡಕ್ ಬಂದು ಅವಳೇ ಸರ್ಕಸ್ ಆಗ್ಬಿಟ್ಟಿದ್ದಾಳೆ. ಸರ್ಪ್ರೈಸ್ ಕೊಡಕ್ ಬಂದು ನನಗೆ ಸರ್ಪ್ರೈಸ್ ಮಾಡಿದ್ದಾರೆ. ನೋಡಬೇಕು ನಾವು ಹೊಸಕೋಟೆಗೆ ಹೋಗ್ತೀವ ಇಲ್ಲ ಇವ್ರು ಮೂವಿಗೆ ಹೋಗ್ತಾರ ಅಂತ ಏನೂ ಹೇಳ್ತಾ ಇಲ್ಲ. ಇವಾಗ ಮಲ್ಕೊಳ್ಳೋಣ, ಬೆಳಗ್ಗೆ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ಓಕೆ ಹೇ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಈಗ ಟೈಮ್ 5 o'clock. ನಾವು ಹೊಸಕೋಟೆ ಬಿರಿಯಾನಿ ತಿನ್ನೋಕ್ಕೆ ಹೋಗೋಣ ಅಂತ ಇದ್ದಿದ್ದೀವಿ. ಸೇ ಗರ್ಲ್ಸ್, ಬನ್ನಿ ಹೋಗೋಣ. ನಾನೇ ಲೇಟು. ನಮ್ಮ ಭಾವ ಆಲ್ರೆಡಿ ರೆಡಿಯಾಗಿದ್ದಾರೆ, ಕಾಣಿಸ್ತಾ ಇಲ್ಲ. ಸಖತ್ ಚಳಿ ಇದೆ ಗೈಸ್. ಫುಲ್ ಕೈಕಾಲೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಓಕೆ ಲೆಟ್ಸ್ ಗೋ. ನಮ್ಮ ಭಾವ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾವು ಅಲ್ಲಿ ಇರಬೇಕಿತ್ತು, ಬಟ್ ಇದೊಳಗೆ ಲೇಟ್ ಆಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಹೊಸಕೋಟೆಗೆ, ಅಂದರೆ ಬಿರಿಯಾನಿ ತಿನ್ನೋಕ್ಕೆ. ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ. ನೋಡಿ ಹೆಂಗಿದ್ದಾಳೆ ಮಕ್ಕಳೇ. ಅಣ್ಣ ಇನ್ನೂ ಬಂದಿಲ್ಲ. ಸಿ ಮಾಮ, ವೇರ್ಸ್ ಬಬ್ಲು? ವೇರ್? ಸಿ ಗೈಸ್, ಬಬ್ಲು ಇಸ್ ದೇರ್. ಫುಲ್ ಚಳಿ ಇದೆ. ಹಾಂ, ನಮ್ಮ ಅಣ್ಣ ಬಂದ ನೋಡಿ. ಅಣ್ಣ ಬಂದ. ಏ
ಈ ಟೀ ಶರ್ಟ್ ದಪ್ಪ ಇದೆ ಅಂತಾನೆ ಹಾಕೊಂಡಿದ್ದೀನಿ ಹುಡಿನ, ಆದರೂ ಚಳಿ ತಡಿಯೋಕ್ಕಾಗ್ತಲ್ಲ. ಐ ಫೀಲ್ ಕಂಫಿ ಇನ್ ದಿಸ್ ಟೀ ಶರ್ಟ್ ಗೈ. ನೋಡಿ ಬ್ರಷೇ ಮಾಡಿಲ್ವಂತೆ ಇವನು. ಯಪ್ಪ ಇಲಿ ಹಿಡ್ಕೊಂಡಿದ್ದಾನೆ ನೋಡಿ. ಇಲಿ ಹಿಡಿಯೋರು ಯಾರಾದರೂ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ನ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಅಯ್ಯೋ Okay guys, we are going now. करने में engaged है, किसी से मिलने में engaged है, कुछ बात करने में action oriented होते हैं. बिल्कुल. भले हम human being है, वो being कम होते हैं. अपने से ಈಗ 5:54 ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ನೋಡೋಣ. रिफ्लेक्ट करें, कुछ conversation करें, कुछ journaling करें. ಬಂದಿದ್ದೀವಿ ಇವಾಗ. ಆ ಕಡೆ ನಡ್ಕೊಂಡು ಹೋಗ್ಬೇಕು. ಕಾರ್ ಪಾರ್ಕ್ ಮಾಡ್ಬಿಟ್ಟು ಬರಕ್ಕೆ ಹೋಗಿದ್ದಾರೆ. ಎಷ್ಟು ಅಲ್ಲೂ ಆ ಕಡೆ ಎಲ್ಲ ಫುಲ್ ಫಾಗ್ ತುಂಬ್ಕೊಂಡಿದೆ, ಏನೂ ಕಾಣಿಸ್ತಾ ಇಲ್ಲ. ಇವ್ರ ಬಾಯಲ್ಲಿ ನೋಡಿ ಹೆಂಗೆ ಬರುತ್ತೆ. ಮಾಡಿ ಮಾಡಿ ಇನ್ನೊಂದ್ಸಲ. ನಾನಂತೂ ಫುಲ್ ನಡುಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಇನ್ನೊಂದು ಸ್ವಲ್ಪ ಬೇಗ ಬರಬೇಕು. ಇವಾಗ ಆಲ್ರೆಡಿ ಇನ್ನೊಂದು 1 hour ಆದರೆ ನಾರ್ಮಲ್ ಬ್ರೇಕ್ಫಾಸ್ಟ್ ಟೈಮೇ ಆಗುತ್ತೆ. ಇವಾಗ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಆ ಕಡೆ. ನಾನು ಲಿಟ್ರಲಿ ಹೆಂಗೆ ನಡುಕ್ತಾ ಇದ್ದೀನಿ ಅಂದರೆ ನನ್ನ ಕೈಯೆಲ್ಲ ನಡುಕ್ತಾ ಇದ್ದೀನಿ. ಆ ಕಡೆ ನೋಡಿ, ಕಾರಲ್ಲಿ ಏನೂ ಗೊತ್ತಾಗಲಿಲ್ಲ ನೋಡಿ. ಇನ್ನೂ ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ದೀರ ಅಷ್ಟೇ ಇದೆ ಅನಿಸುತ್ತೆ. ಯಾರ್ ಶಿಯರ್ ಕ್ವಾಂಟಿಟಿಲಿ ಮೋಸನೇ ಇಲ್ಲ. ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ 3/5. ಸೊ ಆಮೇಲೆ ಸಾಲಿಲ್ಲ ಅಂದರೆ ತೊಗೊಳ್ಳೋಣ ಅಂತ. ಪ್ಲೇನ್ ಲೆಗ್ ಸೂಪ್ ಆ್ಯಂಡ್ ಮಟನ್ ಬಿರಿಯಾನಿ ನೋಡೋಣ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ. ನೋಡುವ ಹೆಂಗಿದೆ ಬಿರಿಯಾನಿ. ನೈಸಾ ಬಬ್ಲು ಮಾಮ, ವಾಟ್ ಅಬೌಟ್ ಯು? ನೈಸಾ ಬಿರಿಯಾನಿ? ಓಕೆ. ವಾಟ್ ಅಬೌಟ್ ಯು? ನೈಸ್ ಇಟ್ ಇಸ್. ಇದೆಲ್ಲ ತಿಂದು ಖಾಲಿ ಮಾಡಿದ್ದೀವಿ. ಸೊ ಚೆನ್ನಾಗಿತ್ತು. ಒಂದು ಔಟ್ ಆಫ್ 10 ಎಷ್ಟು ಕೊಡ್ಬೋದು? ಔಟ್ ಆಫ್ 10 ಎಷ್ಟು ಕೊಡ್ಬೋದು? 6 or 7 ಅಷ್ಟೇ. ಮೀನು ಒಂದು ಬಿಸಿ ಇರಲಿಲ್ಲ. ಇನ್ನು ನೋಡಿ ರೋಡೇ ಮುಚ್ಕೊಂಡಿದೆ. 7:40 ಈಗ. ಇವಾಗಲೂ ಹೋಗೇ ಬರ್ತಿದೆ. 8 o'clock ಆದ್ರೂ ಇನ್ನೂ ಫಾಗ್ ಹಂಗೆ ಇರುತ್ತೆ. ಇದು ಡ್ರೋನ್ ಶೂಟ್ ಮಾಡ್ತಾ ಇದ್ದಾರೆ ಬೈಕರ್ಸ್. ನೈಸ್, ಹ್ಯಾವಿಂಗ್ ಫನ್. ವೀಕೆಂಡ್ ಅಲ್ವಾ. ಇವಾಗ ನಾವು ಕಾಫಿ ಕುಡಿಯೋಕೆ ಬಂದಿದ್ದೀವಿ ಇಲ್ಲಿ. ಡಾಗ್ ನೋಡಿ. ಭಯ ಆಗ್ತಿದೆ. ಎತ್ಕೊಬೋದಾ? ಏನು ಗಜ್ಜಿ ಬ್ರವ. ಎಡ್ಗೆ ಗಜ್ಜಿ ಬ್ರವ. ಅಯ್ಯೋ, ನಮ್ಮ ಬಾವ ಕಾಫಿ ಹೆಂಗಿದೆ ಅಂತ ಕೇಳೋಣ. ಆಬ್ವಿಯಸ್ಲಿ 50-50 ಅಂತಾರೆ ನೋಡಿ. ಹೌಸ್ ದ ಕಾಫಿ? ಹೌಸ್ ಇಟ್? Like tea.
ಏಟೆಲ್ಲ Tea is like ನೈಸ್ ಆರ್ ವಾಟ್ So it's tea. ಐ ನೋ ದಟ್ಸ್ ಟೀ ಏ ಕಸ He has not brushed his teeth. ಛೀ ಈ ಕೋಲ್ಡ್ ವೆದರಲ್ಲಿ ಬಿಸಿ ಬಿಸಿ ಬೂಸ್ಟ್ ಕುಡಿತಾ ಇದ್ರೆ ಎಲ್ಲ ಟೀ, ಇವರು ಬಾದಾಮ್ ಮಿಲ್ಕ್ ಆ್ಯಂಡ್ ದಿಸ್ ಇಸ್ ಬೂಸ್ಟ್. ಈಗ ತಿಂದು ಕುಡ್ದು ಎಲ್ಲ ಮುಗಿಸಿ ಮನೆ ಕಡೆಗೆ ಹೊರಟಿದ್ದೀವಿ. ಬಂದ್ವಿ ಈಗ. ಆಲ್ವೇಸ್ ಇನ್ ಫೋನ್. ನೋಡಿ ಇವಾಗ ಈಸ್ ಮನೆಗೆ ಬಂದ್ವಿ, ರೆಸ್ಟ್ ಮಾಡಿ ಇವಾಗ ವ್ಲಾಗ್ ಎಂಡ್ ಮಾಡಬೇಕು ಅಂತ ಬಂದೆ. ಬಟ್ ಈ ವ್ಲಾಗಲ್ಲೇ ನಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡಬೇಕಿತ್ತು, ಸೊ ಕೊಟ್ಬಿಡ್ತೀನಿ. ತುಂಬ ಜನ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಅಲ್ಲ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಆಗಿರಲಿ ಆ್ಯಂಡ್ ಡಿ ಎಮ್ ಆಗಿರಲಿ ಮಾಡ್ತಾಯಿದ್ದೀರಾ ಗೋಕರ್ಣದಲ್ಲಿ ಸ್ಟೇ ಮಾಡಿರೋ ಬಗ್ಗೆ. ಆ್ಯಂಡ್ ರೀಸೆಂಟಾಗಿ ಸುಖಾಗಿ ಹೋಗಿದ್ವಿ, ಆದರೂ ಆ್ಯಂಬಿಯನ್ಸ್ ಆ್ಯಂಡ್ ಫುಡ್ ಎಲ್ಲ ಹೆಂಗಿತ್ತು ಅಂತಲೂ ಕೇಳಿದ್ರೆ. ಸೊ ಇದು ಎರಡರ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಗೋಕರ್ಣ ಸ್ಟೇ ಬಗ್ಗೆ ಎರಡು ಮಾತೇ ಇಲ್ಲ, ಟಾಪ್ ನಾಚ್ ಸಕ್ಕದಾಗಿತ್ತು. ರೂಮ್ ಚಿಕ್ಕದು ಅನ್ನಿಸ್ಬೋದೇನೋ ನಿಮ್ಮ ವೀಡಿಯೋದಲ್ಲಿ ನೋಡಬೇಕಾದ್ರೆ. ಆ್ಯಂಡ್ ನಮಗದು ಕಂಫರ್ಟಬಲ್ ಆಗಿತ್ತು. ರೂಮ್ ಬಿಟ್ಟು ಅದ್ರ ಸುತ್ತಮುತ್ತ ಸರೌಂಡಿಂಗ್ಸ್ ಇತ್ತಲ್ಲ, ಪ್ಯೂರ್ ಹಳ್ಳಿ ವೈಬ್ಸ್ ಮಸ್ತಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಸೊ ತುಂಬ ಜನ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳಿದ್ದೀರಾ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಜವಾಗ್ಲೂ ಚೆನ್ನಾಗಿತ್ತು, ಬಡ್ಜೆಟ್ ಫ್ರೆಂಡ್ಲಿ ಹಾಗೂ ಅವ್ರದ್ದೇ ರೆಸ್ಟೋರೆಂಟ್ ಇದೆ ಅಲ್ಲೇ ಫುಡ್ ಎಲ್ಲನೂ, ಆ್ಯಂಡ್ ಪ್ರೈವೇಟ್ ಬೀಚ್ ಇದೆ ಅವ್ರದ್ದೇ, ಚೆನ್ನಾಗಿತ್ತು. ಸೊ ನಿಮಗೇನಾದರೂ ಬೇಕಂದರೆ ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಕಮಿಂಗ್ ಟು ಸುಖನೂ ಚೆನ್ನಾಗಿತ್ತು. ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು ಬೇರೆ, ಆ್ಯಂಡ್ ತುಂಬ ಕ್ರೌಡ್ ಇರುತ್ತೆ, ಬುಕ್ ಮಾಡ್ಕೊಂಡು ಹೋಗಬೇಕು. ಫುಡ್ಡು ಅಷ್ಟೇ ನಮಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಫುಡ್ಡು. ಸೊ ವಿಸಿಟ್ ಮಾಡಿ, ಟ್ರೈ ಮಾಡಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಹೊಸಕೋಟೆ ಬಿರಿಯಾನಿ ವ್ಲಾಗ್. ಅಂದರೆ ಒಂದ್ಸಲ ಟ್ರೈ ಮಾಡ್ಬೋದು. 4 AM ಬಿರಿಯಾನಿ ಅಂದರೆ ವಾವ್ ಅನ್ನೋ ಥರನೇ ಇರುತ್ತೆ. ನನಗೂ ಆಸೆ ಇತ್ತು, ಇಷ್ಟು ದಿನಕ್ಕೆ ಇವತ್ತೇ ಹೋಗಿದ್ದು. ಆ್ಯಂಡ್ ನನ್ನ ಕೊಲೀಗೂ ಹೋಗಿ ಟ್ರೈ ಮಾಡಿ ಅಂತ ಹೇಳಿದರು. ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಅಷ್ಟೇ. ಅದು ಬಿಟ್ಟರೆ ಸಿಕ್ಕಾಬಟ್ಟೆ ಚಳಿ, ಫಾಗ್ ನೀವೇ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.